ನನಗೊಂದು ಪೇಮೆಂಟ್ ಕೊಡಿಸಿದ್ದಾರೆ. ಮೋಸ್ಟ್ಲಿ ನಾನು ರಾಘವೇಂದ್ರ ಸ್ವಾಮಿದು ಇನ್ನೊಂದು ತಗೋಬೇಕು, ಅವ್ರು ನೆನಪಾಗಿ ಇಟ್ಕೊಳ್ಬೇಕು ಅಂತ ಅದು ಕಂಚಿಂದೊಂದು ಅಲ್ಲೇ ಹೋಗಿ ಮಂತ್ರಾಲಯದಲ್ಲೇ ಇದಾದರೆ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು ಅದ್ರ ಮುಂದೆ ಇವತ್ತಿಗೂ ನನ್ನ ಮನೆಯಲ್ಲಿ ಅದೇ ಪೂಜೆ. ಅವ್ರು ನೆನಪಿಸ್ಕೊಂಡಾಗಲೆಲ್ಲ ನನಗೆ ಅದು ಹೇಳೋಕ್ಕಾಗಲ್ಲ. ಅವರು ತೀರ್ಕೊಂಡಾಗ ಒಂದಿನ ಪೂರ್ತಿ ಎತ್ತಿದ್ದೀನಿ. ಈಗಲೂ ಹಾಡು ಬಂದ್ರೆ ಅಳು ಬರುತ್ತೆ, ಅವ್ರ ಫೋಟೋ ಬಂದ್ರೆ ಅಳು ಬರುತ್ತೆ, ಅಷ್ಟೊಂದು ಪ್ರೀತಿ. ಆದ್ರಿಂದ ಅದೇನು ಲಿಂಕ್ ಆಯ್ತು, ಅದಕ್ಕೆ ಅಲ್ಲಿಂದಾನೆ ಹೂ ಮಾರೋದನ್ನ ನೋಡಿದ್ದೆ. ನನಗೇನು ಖುಷಿ ಆಯ್ತು ಅಂದ್ರೆ ಆ ಸ್ಟ್ರೀಟಲ್ಲಿ ಅದೆಷ್ಟೋ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಬ್ರು ಅಪ್ಪು ಸರ್ ಫೋಟೋ, ಅಪ್ಪು ಸರ್ ಟೀ ಶರ್ಟು, ಅಪ್ಪು ಸರ್ ಕೀ ಬಂಚು, ಐಸ್ ಕ್ರೀಮ್ ಅವರು, ಪಾನಿಪುರಿ ಅವರು, ಹೂನವರು. ನಾನೆಲ್ಲ ಅನ್ಕೊಂಡೆ ಏನಪ್ಪ ಪುಣ್ಯಾತ್ಮರು ಹೋದ್ಮೇಲೆ 100 ಕುಟುಂಬ ಬದುಕಿದೆಯಲ್ಲ ಅವರ ಸ್ಮಾರಕದ ಮುಂದೆ. ಇದು ಖುಷಿ ಕೊಡ್ತು ಮೇಡಮ್, ನನಗೆ ಬಹಳ ಖುಷಿ ಕೊಡ್ತು. ಎಸ್ ಗೋಪಿ ಸರ್, ಇವತ್ತಿನ ದುಡಿಮೆಯಲ್ಲಿ ನೀವು ಎಷ್ಟು ಹಣವನ್ನ ಸಂಪಾದನೆ ಮಾಡಿದ್ರಿ? ಒಂದು 665 ರೂಪಾಯಿ ಬಂತು ಮೇಡಮ್. 65 ರೂಪಾಯಿ ಅಲ್ಲಿ ಊಟಕ್ಕೆ ಕೊಟ್ಟೆ. ಕೊಡಿ ನಿಮ್ಮ ಶ್ರೀಮತಿಗೆ ಸರ್. 600 ರೂಪಾಯಿ ಕೊಡ್ತೀನಿ, ಆದರೆ ಅದರಲ್ಲಿ 100 ರೂಪಾಯಿ ಮಾತ್ರ ತಗೋ. ಇನ್ನು 500 ರೂಪಾಯಿ ನಾನು ಅದೇ ಹೇಳಿದ್ನಲ್ಲ ಮೇಡಮ್, ನಮ್ಮ ಕೊಳ್ಳೇಗಾಲದಲ್ಲಿ ವಾದ್ಯಗೋಷ್ಠಿ ತುಂಬಾ ನಾಟಕ ನುಡಿಸಿರೋರ್ದು ಈಗ ವೆಂಕಟೇಶ್ ಅವರು ತುಂಬಾ ಆರೋಗ್ಯ ಮತ್ತು ಇದರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ಸಹಾಯ ಮಾಡಬೇಕು, ಅದಕ್ಕೆ ನಾನೇನೋ ಒಂದು ಸಹಾಯ ಮಾಡ್ತೀನಿ. ಅಲ್ಲಿಗೆ ಇದರಲ್ಲಿರೋ ಒಂದು 500 ರೂಪಾಯಿನ ಸೇರಿಸ್ತೀನಿ. ಅದಕ್ಕೊಂದು ಅರ್ಥ ಇರುತ್ತೆ. ಇದೆಲ್ಲ ಮಾಡಿದಂಥದ್ದು ಇಂಥ ಒಬ್ಬ ಕಲಾವಿದರಿಗೆ ಹೋಯ್ತು ಅಂತ ಅನ್ಸುತ್ತೆ. ಅಲ್ಲಿಗೆ ಅದು 500 ರೂಪಾಯಿ ಸೇರಿಸಿ ನನ್ನ ದುಡ್ಡು ಸೇರಿಸಿ ಅಲ್ಲಿಗೆ ಅವ್ರು ಕೊಟ್ಬಿಡ್ತೀನಿ. ತಾನು ದುಡ್ದಿರೋದ್ರಲ್ಲಿ ಇನ್ನೊಬ್ಬರಿಗೆ ಒಂದಷ್ಟು ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ ಸರ್, ನಿಜವಾಗ್ಲೂ ಆ ಒಂದು ಮನೋಭಾವಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಸರ್, ಪ್ರಕಾಶ್ ಬೆಲ್ವಾಡಿ ಸರ್ ವಾಯ್ಸಲ್ಲಿ ರೋಸ್ ಹೂವು ಮಾರಿದ್ರೆ ಆ್ಯಕ್ಚುಲಿ ಅಂತೇನಪ್ಪ ಅಂದರೆ ಈ ರೋಸ್ ನಾನು ಮಾರಾಟ ಮಾಡ್ತೇನೆ. ನಿಮ್ಗಿಷ್ಟ ಆಯ್ತರೆ ತಗೋಬೋದು, ಇಲ್ಲಾಂದರೆ ನೋ ಅಬ್ಜೆಕ್ಷನ್. ನಾನು ಮಾರಾಟ ಮಾಡೋದು ಮಾಡ್ತೀನಿ, ಬಟ್ ಬೇಜಾರಾಗಬಾರ್ದು. ನೀವು ಯಾವಾಗಲೂ ಈ ಥರ ಅವ್ರನ್ನ ರೇಗಿಸ್ಕೊಂಡು ನಾಚಿಕೆ ಆಗಲ್ಲ ನಿಮಗೆ. ಓ ಮೈ ಗಾಡ್ ಸರ್, ಕಾಮೆಂಟ್ಸ್ನ ನೀವೇ ಕೇಳಿ ಸರ್, ಬೇರೆ ಬೇರೆ ವಾಯ್ಸಲ್ಲಿ. ದಯವಿಟ್ಟು ನಮ್ಮ ಈ ವ್ಯಾಪಾರದ ಬಗ್ಗೆ ತಾವು ನಿಷ್ಪಕ್ಷಪಾತವಾಗಿ ಸಲಹೆಗಳನ್ನ ನೀಡಲೇಬೇಕು. ಈ ಮಿಮಿಕ್ರಿ ಇರ್ಬೋದು ಅಥವಾ ನೀವಲ್ಲಿ ಅದನ್ನ ಸೇಲ್ ಮಾಡಿದ್ದಿರ್ಬೋದು, ಎಲ್ಲವೂ ಸತ್ಯ ಅಂತ ಅನ್ನಿಸ್ತು ನನಗೆ. ತುಂಬ ಆನೆಸ್ಟ್ ಆಗಿತ್ತು, ಖುಷಿ ಆಯಿತು ನನಗೆ ಈ ಹೊಸ ಅವತಾರ ನಿಮ್ದು ನೋಡಿ. ಒಳ್ಳೇದಾಗಲಿ ಸರ್, ಹೀಗೆ ರಂಜಿಸ್ತಾರೆ. ಥ್ಯಾಂಕ್ ಯು ಸರ್. ಓಹೋ ದ್ಯಾವ್ರು, ದಗೂರಳ್ಳಿ ದ್ಯಾವ್ರು, ಸದಾ ನಗ್ತಾ ಇರ್ತೀರ ಕಣಪ್ಪ. ಏನು ಶಾಣೆ ಸ್ಫುರದ್ರೂಪಿ ಆಗ್ಬಿಟ್ಟಿದಿರೋ, ಎವರ್ ಗ್ರೀನ್ ಸುಂದರ. ಎಕ್ಸಾಕ್ಟ್ಲಿ, ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ಓಕೆ, ಬಾಯ್ ಬಾಯ್. ಈ ಫಿಗರ್ ಎಲ್ಲೋ ನೋಡ್ದಾಗೈತಲ್ಲ, ಬದ್ಮಾಶ್ ನೀನೇನು? ನೀವು ನನಗೊಂದು ಪರ್ಮಿಷನ್ ಕೊಡಬೇಕು. ನಿಮ್ಮ ಧ್ವನಿಯಲ್ಲಿ 10 ಜನ ದಿಗ್ಗಜರಿದ್ದಾರೆ, ಕಲಾವಿದರು. ನಿಮ್ಮ ಗಂಟಲನ್ನ ಮುಟ್ಟಿ ನಮಸ್ಕಾರ ಮಾಡುವಂತ ಪರ್ಮಿಷನ್ ನೀವು ನಮಗೆ ಕೊಡಬೇಕು. ದಯವಿಟ್ಟು ನೀವು ಪರ್ಮಿಷನ್ ನೀವು ನಮಗೆ ಕೊಡಲೇಬೇಕು. ನಮಗೆ ಥ್ಯಾಂಕ್ ಯು ಪ್ರೇಮ್ ಸರ್. ಮತ್ತೆ ನನ್ನನ್ನು ಯಾಕೆ ಕರೆಸ್ತಾ ಇದ್ದೀರಾ? ಮತ್ತೆ ಸಮಸ್ಯೆ ಮಾಡೋದಕ್ಕೆ ಕರೆಸ್ತಾ ಇದ್ದೀರಾ? ಕೂತಿದ್ದಾರೆ ಅವರೇ, ಮಾಳವಿಕಾ ಮೇಡಮ್. ಇವ್ರಿಗೇನೋ ಕಾಮೆಂಟ್ ಕೊಡಬೇಕಂತೆ. ಟೈಮ್ 12 ಗಂಟೆ ಆಯಿತು. ಎಷ್ಟೊತ್ತು ಮಾತಾಡೋದು? ಏನೋ ಕೊಟ್ಟು ಬನ್ನಿ, ಕಾಯ್ತಾ ಇರ್ತೀನಿ.